ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾಗಳ ಬಗ್ಗೆ ತಿಳಿಯೋಣ. ಇವರ ನಿರ್ದೇಶನದ ಮೊದಲನೇ ಚಿತ್ರ ತರ್ಲೆ ನನ್ ಮಗ. ಈ ಚಿತ್ರ 1992ರಲ್ಲಿ ಬಿಡುಗಡೆಯಾಗಿತ್ತು. ಈ ಚಿತ್ರದ IMDb ರೇಟಿಂಗ್ 8.8 ಡಿವಿಷನ್ 10 ಜೊತೆಗೆ ಬ್ಲಾಕ್ಬಸ್ಟರ್ ಆಗಿತ್ತು. ಎರಡನೇ ಚಿತ್ರ ಉಶ್. ಈ ಚಿತ್ರ 1993ರಲ್ಲಿ ಬಿಡುಗಡೆಯಾಗಿತ್ತು. IMDb ರೇಟಿಂಗ್ 8.7 ಡಿವಿಷನ್ 10 ಜೊತೆಗೆ ಸೂಪರ್ ಹಿಟ್ ಆಗಿತ್ತು. ಮೂರನೇ ಚಿತ್ರ ಒನ್. ಈ ಚಿತ್ರ 1995ರಲ್ಲಿ ಬಿಡುಗಡೆಯಾಗಿತ್ತು. IMDb ರೇಟಿಂಗ್ 9 ಡಿವಿಷನ್ 10 ಜೊತೆಗೆ ಆಲ್ ಟೈಮ್ ಬ್ಲಾಕ್ಬಸ್ಟರ್ ಆಗಿತ್ತು. ನಾಲ್ಕನೇ ಚಿತ್ರ ಆಪರೇಷನ್ ಅಂತ. ಈ ಚಿತ್ರ 1995ರಲ್ಲಿ ಬಿಡುಗಡೆಯಾಗಿತ್ತು. IMDb ರೇಟಿಂಗ್ 8.5 ಡಿವಿಷನ್ 10ರ ಜೊತೆಗೆ ಹಿಟ್ ಆಗಿತ್ತು. ಐದನೇ ಚಿತ್ರ ಓಂಕಾರನ್. ಇದು ಕನ್ನಡದ ಒನ್ ಚಿತ್ರದ ರಿಮೇಕ್ ಆಗಿದ್ದು 1997ರಲ್ಲಿ ಬಿಡುಗಡೆಯಾಗಿತ್ತು. IMDb ರೇಟಿಂಗ್ 7.8 ಡಿವಿಷನ್ 10. ಇದು ಹಿಟ್ ಆಗಿತ್ತು. ಆರನೇ ಚಿತ್ರ ಸ್ವಸ್ತಿಕ್. ಈ ಚಿತ್ರ 1998ರಲ್ಲಿ ಬಿಡುಗಡೆಯಾಗಿತ್ತು. IMDb ರೇಟಿಂಗ್ 8.1 ಡಿವಿಷನ್ 10ರಂತೆ ಸೂಪರ್ ಹಿಟ್ ಆಗಿತ್ತು. ಏಳನೇ ಚಿತ್ರ ಎ. ಈ ಚಿತ್ರ 1998ರಲ್ಲಿ ಬಿಡುಗಡೆಯಾಗಿತ್ತು. IMDb ರೇಟಿಂಗ್ 8.8 ಡಿವಿಷನ್ 10 ಅಂತೆ ಆಲ್ ಟೈಮ್ ಬ್ಲಾಕ್ಬಸ್ಟರ್ ಆಗಿತ್ತು. ಎಂಟನೇ ಚಿತ್ರ ಉಪೇಂದ್ರ. ಈ ಚಿತ್ರ 1999ರಲ್ಲಿ ಬಿಡುಗಡೆಯಾಗಿತ್ತು. IMDb ರೇಟಿಂಗ್ 8.8 ಡಿವಿಷನ್ 10ರಂತೆ ಬ್ಲಾಕ್ಬಸ್ಟರ್ ಆಗಿತ್ತು. ಒಂಬತ್ತನೇ ಚಿತ್ರ ಹೆಟ್ಟುವೋ. ಈ ಚಿತ್ರ 2002ರಲ್ಲಿ ಬಿಡುಗಡೆಯಾಗಿತ್ತು. IMDb ರೇಟಿಂಗ್ 7.7 ಡಿವಿಷನ್ 10 ಅಂತೆ ಹಿಟ್ ಆಗಿತ್ತು. ಹಾಗೂ ಈ ಚಿತ್ರದ ಕಥೆ ಮತ್ತು ಚಿತ್ರಕಥೆಯನ್ನು ಉಪೇಂದ್ರ ಅವರೇ ಬರೆದಿದ್ದರು.